ನಮಸ್ಕಾರ ಸ್ನೇಹಿತರೆ. ಪ್ರತಿದಿನ ನಾವು ಎಷ್ಟೆಲ್ಲ ಕೆಲಸ ಮಾಡಬೇಕು ಅಂತ ಮನಸ್ಸಲ್ಲೇ ಅಂದ್ಕೊಳ್ತೀವಿ, ಮಾಡೋಕ್ಕಾಗಲ್ಲ. ಆ ಕೆಲಸಗಳನ್ನೆಲ್ಲ ಲಿಸ್ಟ್ ಮಾಡ್ಕೋಬೇಕು ಅಂದ್ಕೊಳ್ತೀವಿ, ಮತ್ತೆ ಮರಿತೀವಿ. ಆದರೆ ಈ ವಿಂಡೋಸಲ್ಲಿ ಒಂದು ಸ್ಟಿಕ್ಕಿ ನೋಟ್ಸ್ ಅಂತ ಒಂದು ಇನ್ಬಿಲ್ಟ್ ಫ್ಯೂಚರ್ ಇದೆ. ಅದನ್ನು ಉಪಯೋಗಿಸ್ಕೊಂಡು ನಮ್ಮ ಕೆಲಸಗಳನ್ನ ಹೇಗೆ ಸುಲಭ ಮಾಡ್ಕೋಬೋದು, ನಾವು ಹೇಗೆ ಅದನ್ನು ರಿಮೈಂಡರ್ ಆಗಿ ಸೆಟ್ ಮಾಡ್ಕೋಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಈ ಸರ್ಚ್ ಬಾರಿಗೆ ಬಂದುಬಿಟ್ಟು ಸ್ಟಿಕ್ಕಿ STICKY ಸ್ಟಿಕ್ಕಿ ನೋಟ್ಸ್ ಅಂತ ಹಾಕ್ತಾ ಇದ್ದಂಗೆ ಬರುತ್ತೆ ನೋಡಿ. ಇದೇ ಸ್ಟಿಕ್ಕಿ ನೋಟ್ಸು. ಇದನ್ನು ನಾವು ಇಡೀ ಹೋಲ್ ಸ್ಕ್ರೀನಲ್ಲಿ ಎಲ್ಲಂದ್ರಲ್ಲೇ ಬೇಕಾದ್ರೂ ಮೂವ್ ಮಾಡ್ಕೊಳ್ಬೋದು. ಆನಂತರ ಇದನ್ನು ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಸ್ಟಿಕ್ಕಿ ನೋಟ್ಸಿಗೆ ನಮ್ಗೆ ಇಷ್ಟ ಇರೋವಂಥ ಕಲರ್ಸ್ನ ಹಾಕ್ಕೋಬೋದು. ಇದು ಇನ್ನೊಂದು ಫ್ಯೂಚರ್ ಅಂದರೆ ಈ ಪ್ಲಸ್ ಇದೆಯಲ್ಲ, ಈ ಐಕಾನ್ ಮೇಲೆ ಈ ಪ್ಲಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಎಷ್ಟದು N ನಂಬರ್ಸ್ ಆಫ್ ಸ್ಟಿಕ್ಕಿ ನೋಟ್ಸ್ ನಾವು ಓಪನ್ ಮಾಡ್ಕೊಳ್ಬೋದು. ಅಷ್ಟೇ ಅಲ್ಲ, ಇಲ್ಲಿ ಕೆಳಗಡೆ ಬಂದು ನಾವು ಏನಾದರೂ ಬರೆದ್ರೆ, ಈಗ ನೋಡಿ ನಾನೀಗೊಂದು 2-3 ಪಾಯಿಂಟ್ಸ್ನ ಬರೀತೀನಿ. ಇದೆಲ್ಲ ಆದಮೇಲೆ ಇಲ್ಲಿಗೆ ನಾವು ಬಂದು ಬೋಲ್ಡ್ ಇದನ್ನು ಒತ್ತಿದ್ರೆ ಬೋಲ್ಡ್ ಆಗುತ್ತೆ. ಇಟಾಲಿಕ್ಸಲ್ಲಿ ಇಲ್ಲ ಅಂಡರ್ಲೈನ್ ಏನಾದರೂ ಮಾಡ್ಕೋಬೋದು. ಇಲ್ಲ ಅಂದರೆ ನಮ್ಮ ಮುಗ್ದೋಗಿದ್ರೆ ನಮ್ಮ ಟಾರ್ಗೆಟ್ ಏನಾದರೂ ಅದನ್ನು ಸ್ಟ್ರೈಕ್ ಕೂಡ ಮಾಡ್ಬೋದು. ಇದ್ರದ್ದು ಇನ್ನೊಂದು ಫ್ಯೂಚರ್ ಏನು ಗೊತ್ತಾ, ಇಲ್ಲಿ ಆ್ಯಡ್ ಇಮೇಜ್ ಅಂತ ಇದೆಯಲ್ಲ, ಅಲ್ಲಿ ಒಂದು ಕ್ಲಿಕ್ ಮಾಡಿ ಆಮೇಲೆ ನಮಗೆ ಯಾವುದು ಫೋಟೋಸ್ ಬೇಕೋ ಅದನ್ನು ಬೇಕಂದರೆ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಓಪನ್ ಅಂತಿದೆಯಲ್ಲ, ಅಲ್ಲಿ ಮಾಡಿದ್ರೆ ಇಲ್ಲಿ ಬಂದು ಸೇವ್ ಆಗುತ್ತೆ. ಅದನ್ನು ಬೇಡ ಅಂತ ಹೇಳಿದ್ರೆ ಮತ್ತೆ ನಾವು ರೈಟ್ ಕ್ಲಿಕ್ ಮಾಡಿ ಡಿಲೀಟ್ ಇಮೇಜ್ನ ಮಾಡಿದ್ರೆ ಡಿಲೀಟ್ ಕೂಡ ಆಗುತ್ತೆ. ಈ ಒಂದು ಚಿಕ್ಕ ಟೂಲು ನಮಗೆ ಬಹಳ ಹೆಲ್ಪ್ ಮಾಡುತ್ತೆ, ಸಮಯನೂ ಉಳಿಸುತ್ತೆ, ನಾವು ಇನ್ನೂ ಮಾಡಬೇಕಾಗಿರೋವಂಥ ಕೆಲಸಗಳನ್ನು ಕೂಡ ರಿಮೈಂಡ್ ಮಾಡುತ್ತೆ. ನೀವು ಈ ಸ್ಟಿಕ್ಕಿ ನೋಟ್ಸ್ನ ಇದುವರೆಗೂ ಬಳಸಿಲ್ಲ ಅಂತ ಹೇಳಿದ್ರೆ ಬಳಸೋದನ್ನ ರೂಢಿ ಮಾಡ್ಕೊಳ್ಳಿ, ಕೆಲಸನ ಸುಲಭ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ.